So today we'll continue the same concept, that is a projectile motion. So what are the parameters we discussed yesterday in previous class? That is projectile motion, trajectory, next angle of projection, point of projection, velocity of projection, maximum height, maximum range, time of ascent, time of descent, then time of flight. Right. So we'll start from time of flight. Time of flight. This concept is very important, ma. So all of you look at the board. So what is time of flight? It is total time taken by the projectile to reach a ground. Right, vertical motion ittandre, so illinda ನೀವು ಏನಾದರೂ ಪ್ರೊಜೆಕ್ಟ್ ಮಾಡಿದ್ರೆ, so it will reach highest point or a maximum height. So ಇಲ್ಲಿಂದ ಇಲ್ಲಿವರೆಗೂ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೋತದ? That is time of ascent. Again to return to the same position, so it will take a time of descent. ಎರಡು ಸೇರಿದಾಗ ಏನಾಗ್ತದ? ಟೈಮ್ ಆಫ್ ಫ್ಲೈಟ್. ಟೋಟಲ್ ಟೈಮ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಪ್ರೊಜೆಕ್ಷನ್, ಎಲ್ಲಿಗದು ಎಂಡ್ ಆಗ್ತದ? That is nothing but a time of flight. Right, it is time taken by the it is the time taken by the projectile to return to the ground, from the point of projection is known as time of flight. Yes. So yesterday if you are taken means need not to write once again, you can continue with the next part. See here, time of flight antandre enri, time of ascent plus time of descent. So write your note point. So time of, it is T. ಕೆಲವೊಂದಿಷ್ಟು ಜನ ನಿನ್ನೆ ಆರ್ ಬರ್ದಿದ್ರು, ಡೋಂಟ್ ರೈಟ್ ಆರ್, TIME. ಟೈಮ್ ಆಫ್ ಅಸೆಂಟ್ is equals to time of descent. What is the symbol here? Time of ascent can be written as a TA and here TD. Right? This is the first point. Next, time of flight can be written as time of flight is equals to time of ascent plus time of descent. ಅಲ್ಲೇ ಕಂಟಿನ್ಯೂ ಮಾಡ್ರಿ, ಮತ್ತೆ ಅಲ್ಲಿ ಸ್ಪೇಸ್ ಇದ್ದು ಕೆಳಗೆ ಬರೀಲಿಕ್ಕೆ ಹೋಗ್ಬೇಡ್ರಿ, ನಂಗೆ ಸ್ಪೇಸ್ ಇಲ್ಲ ಅಂತ ನಾನು ಕೆಳಗೆ ಬರ್ತೀನಿ. ಓಕೆ, ಸೊ ಟೈಮ್ ಆಫ್ ಫ್ಲೈಟ್ ಅಂದ್ರೆ ಏನ್ರಿ? ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್. ಸೊ ಮೇಲ್ಗಡೆ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದ, ಪ್ಲಸ್ ಕೆಳಗಡೆ ಬರ್ಲಿಕ್ಕೂ ಅಷ್ಟೇ ಟೈಮ್ ತಗೊಳುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಇನ್ ಸಿಂಬೋಲಿಕ್ ನೊಟೇಷನ್. ಸೊ ಟೈಮ್ ಆಫ್ ಫ್ಲೈಟ್ ಅಂದ್ರೆ ಕ್ಯಾಪಿಟಲ್ ಟಿ, ಟೈಮ್ ಆಫ್ ಅಸೆಂಟ್ ಅಂದ್ರೆ TA ಪ್ಲಸ್ TD. ದಿಸ್ ಈಸ್ ಒನ್ ಫಾರ್ಮುಲಾ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಡೆರಿವೇಶನ್ ನಾವು ಇದೆಲ್ಲ ಯೂಸ್ ಮಾಡ್ಕೋತೀವಿ, ಐನ್ ಪ್ರಾಬ್ಲಮ್ ಸೆಕ್ಷನ್ಗೂ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಒನ್ ಮೋರ್ ಥಿಂಗ್, ಟೈಮ್ ಆಫ್ ಫ್ಲೈಟ್ can also be written as 2 times of time of ascent. ಬರಿಬೋದಾ? ಎರಡು ಸೇಮ್ ಇರ್ತದೆ, TA equals to TD ಅಂತಂದ್ರೆ, ಸೊ 2 times of time of ascent ಆದ್ರೂ ಇರಬಹುದು ಅಥವಾ time of descent ಆದ್ರೂ ಇರಬಹುದು. Time of descent, this can be written as T is equals to 2 into TA or 2 into TD. Very important. Clear? Time of flight andre ಏನು? So in mathematical formula and in sentence. Now in one graph I will explain all the parameters. Since from yesterday what we have discussed, all the things I will mention in the one graph, and your duties, your work is you have to write the explanation. One explanation you have to cover all the parameters. Right?
Now stop writing, look at the board, all of you. ಸರಿಯಾಗಿ ಹಾಕೋರಿ. Explanation for projectile. ನಿನ್ನೆಯಿಂದ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದನ್ನ ಒಂದು ಗ್ರಾಫ್ ಮತ್ತೆ ಒಂದು ಎಕ್ಸ್ಪ್ಲನೇಷನ್ ಒಳಗೆ ಎಕ್ಸ್ಪ್ಲೇನ್ ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಐ ಟೆಲ್ಲಿಂಗ್ ಹಿಯರ್, ನಿಮಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊರಿ ಏನು ಕಲಿಯಾಕತ್ತೀರಿ ಅಂತ ಹೇಳಿ. ಸೊ ಏನು ಕ್ಯಾಚ್ ಬಾಲ್ ಆಡ್ತಿದ್ರಲ್ಲ, ಜಸ್ಟ್ ನಿಮ್ಮ ಸರೌಂಡಿಂಗ್ ಸ್ಕೂಲ್ ಒಳಗಾಗ್ಲಿ ಅಥವಾ ಮನೆ ಒಳಗಾಗ್ಲಿ ಅಥವಾ ಯಾವಾಗಾದ್ರೂ ಟೈಮ್ ಇದ್ದಾಗ ಏನು ಬಾಲ್ ಎಸಿತಿದ್ರಲ್ಲ, ನೀವು ನಿಮ್ಮ ಫ್ರೆಂಡ್, ನಿಮ್ಮ ಬ್ರದರ್, ನಿಮ್ಮ ಸಿಸ್ಟರ್, ಯಾರಾದ್ರೂ ನಿಮ್ಮ ಕೊಲೀಗ್ಸ್, ನಿಮ್ಮ ಆಜು ಬಾಜು ನೇಬರ್ಸ್, ಸೊ ಅವ್ರನ್ನ ಇಮ್ಯಾಜಿನೇಷನ್ ಮಾಡ್ಕೊಡಿ. ಸೊ ಒನ್ ಪರ್ಸನ್ ಇಲ್ಲೇ ನಿಂತಿದ್ದಾರೆ, ಅನದರ್ ಪರ್ಸನ್ ಇಲ್ಲ, ನೀವು ನಿಮ್ಮ ಫ್ರೆಂಡ್ ಅಂತ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಸೊ ನೀವೇನು ಬಾಲ್ ಎಸಿತೀರಿ, ಅರ್ಥ ಆಗ್ತಿದ್ದೇನಾ? ಸೊ ಬಾಲ್ ಅನ್ನು ಏನ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ಗೆ ಎಸಿತೀರಿ, ಅವ್ರಿಲ್ಲೇ ಕ್ಯಾಚ್ ಮಾಡ್ತಾರೆ, ಹೌದಾ? ಸೊ ಎಷ್ಟು ಆಂಗಲ್ ಇಂದ ನೀವು ಅದನ್ನ ಒಗಿತೀರಿ, ಪ್ರೊಜೆಕ್ಟ್ ಮಾಡ್ತೀರಿ. ನೆಕ್ಸ್ಟ್ ಎಷ್ಟು ವೆಲಾಸಿಟಿಯಿಂದ ಅದನ್ನ ಪ್ರೊಜೆಕ್ಟ್ ಮಾಡ್ತೀರಿ. ನೆಕ್ಸ್ಟ್ ಅದು ಎಷ್ಟು ಹೈಟಿಗೆ, ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಿ ನೆಕ್ಸ್ಟ್ ಅವ್ರ ಕೈಯೊಳಗೆ ಬರ್ತದ. ನೆಕ್ಸ್ಟ್ ನಿಮ್ಮಿಂದ ಅವ್ರ ಹತ್ರ ಎಷ್ಟು ಡಿಸ್ಟೆನ್ಸ್ ಇದೆ, ಇದನ್ನ ನಾವಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಇದು ಬಿಟ್ಟರೆ ಬೇರೆ ಏನೂ ಕಲಿಯಾಕತ್ತಿಲ್ಲ. ಅರ್ಥ ಆಗ್ತಿದೆನಾ? ಬಹಳ ನಾರ್ಮಲ್ ಇದೆ. ಸೊ ರೈಟ್ ಹಿಯರ್. So we are discussing about a plane. That's why I am drawing here plane. Which plane? X, Y plane. ಇನ್ನೊಂದ್ಸಲ ಬೇಸಿಕ್ ಇಂದ ಹೇಳ್ತಾ ಇದ್ದೀನಿ, ಯಾರಿಗೆ ಅರ್ಥ ಆಗಿಲ್ಲ ಸರಿಯಾಗಿ ಕೇಳ್ಕೊರಿ. ಎಕ್ಸ್ಪ್ಲನೇಷನ್ ಪಾರ್ಟ್ ನೀವು ಬರಿಬೇಕು. ಇವತ್ತು ಈವ್ನಿಂಗ್ ತರ ಬರೆದು ನಂಗೆ ಸೆಂಡ್ ಮಾಡ್ಬೇಕ್ರಿ. ಇಲ್ಲಿ ಹೇಳ್ತೀನಿ ಯಾವ ತರ ಅಂತ ಹೇಳಿ, ಅದನ್ನ ಎಲ್ಲ ಇದ್ರೊಳಗಡೆ ಕವರ್ ಮಾಡಬೇಕು ಎಕ್ಸ್ಪ್ಲನೇಷನ್. So I am drawing the XY plane and this is the origin point. Please dear students answer me. What is here O? O is in projectile, point of projection. Very good. O is point of projection. ನೀನು ಏನು ಕಲ್ತಿದ್ರಿ ಅದನ್ನ ಇದ್ರೊಳಗೆ ತಗೋತಾ ಇದ್ದೀನಿ. Please be active and be alert. So here point of projection is there. So you are projecting the object, right? So if you are projecting the object means that having the initial velocity that can be written as a u. U is the initial velocity u. Next, it is a theta. Theta is what here? Angle of projection. Right. So this angle is angle between what? Direction of the projection and horizontal to the direction. Artha agtidena? Very simple. Next, drop the perpendiculars. You will get the components. If you are dropping the perpendiculars means what? You are resolving the initial velocity to two components. One is along horizontal, another is along vertical. So horizontal itandre ಏನು ತಗೋತೀರಿ? This will be ux, that is equals to theta with respect to x axis ಅಂದ್ರೆ this will be u cos theta. ಇದಂತೂ ಎಲ್ಲರಿಗೂ ಬರೀಲಿಕ್ಕೆ ಬರಬೇಕು. Next here vertical component uy is equals to what? U sin theta, right? Next, at the highest point from this point to ground, what is this? Maximum height, right? So for the point of projection to this point, what it is? Maximum range or simply range. Next, is it clear? Next, from time of the point of projection to this point, highest point, how much time it is taken? From ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಇಂದ ಈ ಪಾಯಿಂಟಿಗೆ ಎಷ್ಟು ಟೈಮ್ ತಗೊಂಡಿದೆ? ಡಾಟೆಡ್ ಲೈನ್ ಟೈಮ್ ಆಫ್ ಅಸೆಂಟ್ ಅಲ್ವಾ? ದಟ್ ಈಸ್ ಟಿ ಎ. ಎಸ್ ಆರ್ ನೋ? ನೆಕ್ಸ್ಟ್ ಮ್ಯಾಕ್ಸಿಮಮ್ ಪಾಯಿಂಟ್ ಇಂದ ಗ್ರೌಂಡ್ ಟಿ ಡಿ, ರೈಟ್? ನೆಕ್ಸ್ಟ್ ಹೋಲ್ ಟೈಮ್ ಫ್ರಮ್ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಟು ಗ್ರೌಂಡ್, ದಿಸ್ ವಿಲ್ ಬಿ ಟಿ. ಟೈಮ್ ಆಫ್ ಫ್ಲೈಟ್. ಸೊ ಕ್ಯಾಪಿಟಲ್ ಟಿ ಅಂದ್ರೆ ಟೈಮ್ ಆಫ್ ಫ್ಲೈಟ್, ಟಿ ಎ ಅಂತಂದ್ರೆ ಟೈಮ್ ಆಫ್ ಅಸೆಂಟ್, ನೆಕ್ಸ್ಟ್ ಟಿ ಡಿ ಅಂತಂದ್ರೆ ಟೈಮ್ ಆಫ್ ಡಿಸೆಂಟ್. ದಿಸ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್, ದಿಸ್ ಈಸ್ ಮ್ಯಾಕ್ಸಿಮಮ್ ರೇಂಜ್ ಅಂಡ್ ಟು ಕಾಂಪೋನೆಂಟ್ಸ್ ಇನಿಷಿಯಲ್ ವೆಲಾಸಿಟಿ. ಸೊ ಹೌ ಟು ರೈಟ್? Consider, once again listen carefully, consider an object, it is projected from a point O with the initial velocity u, and theta is the angle between direction of the projection of the object and direction of the horizontal. Completed one sentence. Next point, u is the initial velocity, it can be resolved into two components. One is ux, that is equals to u cos theta
along horizontal. Horizontal ಅಂದ್ರೆ OX. Next ಏನ್ ಮಾಡ್ತೀರಿ? One more component. What is that? UY. That is equals to U sin theta along vertical direction OY. ಅರ್ಥ ಆಗ್ತಿದೆನಾ? Now ಇಲ್ಲಿ ಏನ್ ಮಾಡ್ತೀರಿ? explanation ಬರ್ದನಂಗ ಸೈನ್ ಮಾಡ್ರಿ. Next, the same diagram. Look at the board, all of you. This is XY plane. This is point of projection, right? So this is a initial velocity U. You are resolving the two components. This is what ma? UX. This will be UY. How the? So ಇದು UX ಮತ್ತೆ UY ನ ಈ ತರ ಡ್ರಾ ಮಾಡ್ಕೋಬಹುದಲ್ಲ? UY, UX. ಅರ್ಥ ಆಗ್ತಿದೆ? So ಇದು UY, UX at this point of projection. Similarly at this point ಏನಾಗ್ತದ? UY and UX. So ಹೆಂಗೆ ಪಾರ್ಟಿಕಲ್ ಮೇಲ್ಗಡೆ ಹೋಗ್ತದ ಅದರ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಹೋಗ್ತದ. How the particle is moving upward, its velocity will be decreasing. At the highest point ಒಂದ್ಸಲ ರೀಚ್ ಆತಂದ್ರೆ it will be at a rest position. Momentarily at a fraction of second it will be at a rest position. For example, if a particle is moving with a 4 meter per second, ಎಷ್ಟು ವೆಲಾಸಿಟಿ ಇಂದ ಮೂವ್ ಆಗ್ತಿದೆ? 4 meter per second. So initially you are projecting here means at this point velocity is 4 meter per second. After 1 second it reduces to 3 meter per second, again 2 meter per second, again 1 meter per second, and at this highest point it will become 0. ಇಲ್ಲಿ ಬಂದಾಗ ಪಾರ್ಟಿಕಲ್ ಏನಿರುತ್ತಾ ಫೈನಲ್ ವೆಲಾಸಿಟಿ ಇರಂಗಿಲ್ಲ, ಇಟ್ ವಿಲ್ ಬಿ 0. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ? ಇದು ಡೈರೆಕ್ಷನ್ ಚೇಂಜ್ ಆಗ್ತದೆ. ದ ಪಾರ್ಟಿಕಲ್ ವಿಲ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಇಲ್ಲಿಂದ ಇಲ್ಲಿವರೆಗೂ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇತ್ತು. ಹೈಯೆಸ್ಟ್ ಪಾಯಿಂಟ್ ಬಂದ ತಕ್ಷಣ ಅದರ ಡೈರೆಕ್ಷನ್ ಚೇಂಜ್ ಆಗ್ತದೆ ಡೌನ್ವರ್ಡ್. ಅರ್ಥ ಆಗ್ತಿದೆನಾ? This is very important thing you should know. So how the particle is moving upward, its final velocity will be reduces to 0 at a highest point. Highest point is 0 ಆದ ತಕ್ಷಣ ಏನಾಗ್ತದ? ಅದರ ಡೈರೆಕ್ಷನ್ ಚೇಂಜ್ ಆಗ್ತದ. ವರ್ಟಿಕಲಿ upward ಇದ್ದಿದ್ದು ವರ್ಟಿಕಲಿ ಡೌನ್ವರ್ಡ್ ಬರ್ತದ. And its horizontal velocity UX U cos theta ಅದಲ್ಲ, this is always constant. ಇದೇನು ಚೇಂಜ್ ಆಗಂಗಿಲ್ಲ. at highest point ಇಲ್ಲಿ ಏನಾಗ್ತದ? UY is equals to 0 ಆಯ್ತಂದ್ರೆ it's a horizontal component. UX is remain constant U cos theta. So horizontal component of this velocity does not change with the time. It is having a uniform motion. But the vertical component of this velocity is changing with respect to time. ಟೈಮ್ ಹೆಂಗಾಗ್ತದ ಹಂಗ 4 3 2 1 0. ನೆಕ್ಸ್ಟ್ ಹೆಂಗ್ ಡೌನ್ವರ್ಡ್ ಮೋಷನ್ ಬರ್ತದ? ಇಟ್ ವಿಲ್ ಇನ್ಕ್ರೀಸಸ್ ಇಟ್ಸ್ ವೆಲಾಸಿಟಿ 0 ಇಂದ 1 2 3 4. ವರ್ಟಿಕಲ್ ಅಪ್ವರ್ಡ್ ಇದ್ದಾಗ ವೆಲಾಸಿಟಿ ಡಿಕ್ರೀಸ್ ಆಗ್ತದ, ಡೌನ್ವರ್ಡ್ ಇದ್ದಾಗ ವೆಲಾಸಿಟಿ ಇನ್ಕ್ರೀಸ್ ಆಗ್ತದ. ಇಸ್ ಇಟ್ ಕ್ಲಿಯರ್ ಟು ಆಲ್? ಅರ್ಥ ಆಯ್ತಾ? ನೌ the side heading, all of you take on this one diagram ಹಾಕೋರಿ ಫಾಸ್ಟ್ ಆಗಿ. Today we are going to derive a 5 marks derivation and 3 marks derivations. Expression for trajectory of projectile. Trajectory of a projectile. So what about acceleration? Once again, one more thing here. So if velocity is moving in upward direction means velocity is a equals to minus g. Here a equals to plus g. Already you know. But what about the horizontal? Horizontal ax is equals to 0. There is no acceleration. Only vertical and vertical upward and downward. It having a acceleration. Just for x-axis and y-axis, can you tell me the components? Ux can be written as along x-axis. For a particle, it is projected with the velocity u. What is a horizontal component here? U
cos theta. And what about ax acceleration? It is 0. Always remember the point. Even 1 mark ಕೇಳೋದು ನನ್ನ ಎಕ್ಸಾಮ್ನಾಗ, ಬೋರ್ಡ್ ಎಕ್ಸಾಮ್ದಾಗ ಇವನ್ನೇ ಕೇಳ್ತಾರೆ. So horizontal component acceleration is always 0 because velocity is not changing at all the points. Horizontal velocity will be remains constant. It is not changing. Only vertical velocity is changing with respect to time. Here uy can be written as u sin theta. Next ay acceleration with respect to vertical, it is minus g. Remember the things, right? So to derive trajectory of a projectile, 5 marks, very important. Ready na? First ಏನು ಮಾಡ್ರಿ, ಸೇಮ್ ಡಯಾಗ್ರಾಮ್, ಎಲ್ಲ ಡೆರಿವೇಶನ್ ಆಲ್ಮೋಸ್ಟ್ ಸೇಮ್ ಡಯಾಗ್ರಾಮ್ ಇರುತ್ತೆ, ಎಕ್ಸ್ಪ್ಲನೇಷನ್ ಇರುತ್ತೆ, ದೆನ್ ಡೆರಿವೇಶನ್ ಇರುತ್ತೆ. ಡಯಾಗ್ರಾಮ್ ಹಾಕಲಿಲ್ಲ ಅಂದ್ರೆ 1 marks ಮೈನಸ್ ಆಗುತ್ತೆ, ಎಕ್ಸ್ಪ್ಲನೇಷನ್ ಇಲ್ಲ ಅಂದ್ರೂ 1 marks ಮೈನಸ್ ಆಗುತ್ತೆ. ಸೊ ಅಗೇನ್, so please start along with me only. Draw the diagram. Draw first xy plane, x y origin O. If you are projecting an object, it is having a trajectory path, that is a parabola, and it is having a initial velocity u. It is making an angle theta with respect to x axis. Then drop the perpendiculars. You will get a resolving components along x axis and y axis. So from this point to this point, this is maximum range, and at highest point you are having a maximum height. At this point, final velocity Vy is equals to 0 and Ux is equals to u cos theta. U cos theta, it is always remain constant, same, it is not going to change. So here it can be written as u cos theta, and this can be written as u sin theta. So how to write an explanation? Consider an projectile projected from point O. What is point O here? Point of projection, right? So consider a projectile, you are projecting from which point? Point of projection with initial velocity u. Let theta be the angle of, right, angle of projection. The velocity, simple ide, the velocity u is resolving into how many components? Right, 2 components. First one, ux is equals to u cos theta along which direction? Horizontal direction, OX. And second one, uy, that is u sin theta along vertical direction, OY. The horizontal component of velocity, is it changing? Horizontal component of velocity, it is changing with the time? No, it remains same, it remains constant. Does not change with the time
it is remain constant and vertical component of velocity is changing with time. Why only vertically it is changing? Due to force of gravity, acceleration due to gravity force, vertically its velocity will be changing with respect to time. Let P of xy be the position of the projectile at a time t. At a time t. Now the distance traveled by the projectile can be calculated by using the equation of motion is. ಯಾರು ಹೇಳ್ತೀರಿ ಯಾವ equation ಯೂಸ್ ಮಾಡಬಹುದು? We have to calculate the distance traveled by the projectile or object. To calculate this distance traveled, we are using the equation of motion. Which equation? S equals to, right, S equals to ut plus half at square. Let us call it as equation 1. ಇದು ಎಕ್ಸ್ಪ್ಲನೇಷನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿ ಇಷ್ಟು ದೊಡ್ಡದಾಗಿ ಬರ್ಸಿದ್ದೀನಿ. ನೆಕ್ಸ್ಟ್ ಡೆರಿವೇಶನ್ಗೆ ಶಾರ್ಟ್ಕಟ್ ಹೇಳ್ಕೊಡ್ತೀನಿ, ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಇದಂತೂ ಗೊತ್ತಾಯ್ತಾ? ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಇದನ್ನ? ಟು ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್. ನೌ ಕನ್ಸಿಡರ್ ಟೂ ಕೇಸಸ್, ಒನ್ ಹಾರಿಜಾಂಟಲ್ another vertical. For horizontal motion, for horizontal motion, now tell me, S can be taken as, S is the distance traveled here. S is ಇಲ್ಲಿಂದ ಇಲ್ಲಿವರೆಗೂ distance traveled ಅಂತ S ಅಂತ ತಗೋತೀವಿ. It is with respect to x axis. Then we can write a x. S can be written as a x. ಬರಿಬೋದಾ? Next T don't know, write as it is. Acceleration, what about acceleration? Horizontal motion, ax is equals to 0. This u can be written as a ux, ಯಾಕಂದ್ರೆ horizontal ತಗೋತಾ ಇದ್ದೀವಿ along x axis. Then ux can be written as a u cos theta. u cos theta ಅರ್ಥ ಆಯ್ತಾ? ಅದು 4 ಥಿಂಗ್ಸ್. s ಅಂತಂದ್ರೆ ಏನು ತಗೊಂಡಿದ್ದೀನಿ? along x axis, that's why x, and t we have to calculate. And here acceleration a horizontal, it is 0. Next here initial velocity u is there, so take a horizontal component ux ಅಂತಂದ್ರೆ u cos theta. Can I erase this one? Now take those values and substitute in equation 1. What you will get? S can be replaced by, right here equation 1 becomes x is equals to, s ಇದ್ದಲ್ಲ x substitute ಮಾಡಿದೆ, u is nothing but ux, that is u cos theta. Next plus, sorry, t is don't know, plus 0, ಯಾಕಂದ್ರೆ ಇಲ್ಲಿ a value 0 ಇದೆ, 0 into all these things will be 0 only. So only the thing is x equals to u cos theta into t. X is equals to u cos theta into t. Let us take it as equation number 1, sorry 2. So from this equation, can you calculate a time t? T calculation ಮಾಡ್ಲಿಕ್ಕೆ ಬರುತ್ತಲ್ಲ, t ಇಲ್ಲೇ ಇಡ್ರಿ, ರಿಮೈನಿಂಗ್ ಟರ್ಮ್ ಈ ಕಡೆ ಶಿಫ್ಟ್ ಮಾಡ್ರಿ. What you will get? T is equals to x divided by u cos theta. Equation number 3. ಏನಾದರೂ ಡಿಫಿಕಲ್ಟಿ ಅನಿಸ್ತಿದೆನಾ? ಸಿಂಪಲ್ ಇದೆ.
Actually your derivation will be start from here. Explanation you can write another form. ಹೇಳ್ಕೊಡ್ತೀನಿ ಅಂತ. So your derivation will be from here. ಏನದು? Distance traveled by an projectile or object can be calculated. ಯಾವ ತರ ತಗೋತೀರಿ? Equation of motion. That is the second set of equation. S equals to ut plus half at square. ಇಲ್ಲೇ ಎರಡು ಕೇಸ್ ಅನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಹಾರಿಜಾಂಟಲ್, ಇನ್ನೊಂದು ವರ್ಟಿಕಲ್. ಸೊ ಹಾರಿಜಾಂಟಲ್ ಇದ್ದಾಗ ಯು ಕ್ಯಾನ್ ಚೇಂಜ್ ದ ಥಿಂಗ್ಸ್. ಎಸ್ ಅಂತಂದ್ರೆ ಏನ್ ತಗೋಬಹುದು? ಎಕ್ಸ್ ಅಂತ ತಗೋಬಹುದು. ನೆಕ್ಸ್ಟ್ ಯು ಅಂತಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ ಎಷ್ಟಿದೆ? ಯು ಕ್ಯಾನ್ ಬಿ ರಿಟನ್ ಆಸ್ ಎ ಯು ಎಕ್ಸ್. ಅದನ್ನ ಯು ಕಾಸ್ ಇಟ್ ಅಂತ ಬರ್ಕೊಂಡಿದ್ದೀನಿ. ಟೈಮ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವಾಗ ಇಲ್ಲೇ ಆಕ್ಸಲರೇಷನ್ 0. ನೆಕ್ಸ್ಟ್ ಫಾರ್ ವರ್ಟಿಕಲ್ ಮೋಷನ್, for vertical motion put answer ಹೇಳ್ಬೇಕಾ? vertical motion yes can be written as yes ಅನ್ನು ಹೆಂಗ್ ಬರೀತೀರಿ? y. next u ಅಂತಂದ್ರೆ uy, that can be written as u sin theta. good. ನೆಕ್ಸ್ಟ್ t ಅಂತಂದ್ರೆ ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ರಿ t. ವಾಟ್ ಈಸ್ ದಟ್? ರೈಟ್. ನೆಕ್ಸ್ಟ್ ಏನು ಉಳಿತು? ಆಕ್ಸಲರೇಷನ್ ay. ಆಕ್ಸಲರೇಷನ್ a ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ y axis, that is ay. minus g acceleration due to gravity. ನೆಕ್ಸ್ಟ್ ಏನು ಉಳಿತಮ್ಮ? ಎಲ್ಲ ಥಿಂಗ್ಸ್ ಬಂತ? you can substitute in equation 1. put all these values in equation 1. we get what you will get? s can be replaced by y. next u antandre uy, that is u sin theta into t ide t value just replace here, x divided by u cos theta plus 1 by 2. a can be written as minus g. again t value t ಅಂತಂದ್ರೆ x divided by u cos theta whole square. ಅರ್ಥ ಆಗ್ತಿದೆನಾ? ಈ ಸ್ಟೆಪ್ ಕ್ಲಿಯರ್ ಆಯ್ತಾ? ಜಸ್ಟ್ ಏನ್ ಮಾಡ್ರಿಲೆ, u ಮತ್ತೆ u ಕ್ಯಾನ್ಸಲ್ ಆಗುತ್ತೆ. sin theta by cos theta ಅಂದ್ರೆ ರೈಟ್ ರೈಟ್. y is equals to, ಇಲ್ಲಿ u ಮತ್ತೆ u ಕ್ಯಾನ್ಸಲ್ ಆಗಿದೆ. ಸೊ sin theta by cos theta ಅಂತಂದ್ರೆ tan theta into x. here plus into minus ಅಂದ್ರೆ minus 1 upon 2 g divided by here it is x square. ಇದನ್ನ ಏನೈತ್ರಿ ಹೋಲ್ ಟರ್ಮ್ ಎಲ್ಲ ಸ್ಕ್ವೇರ್ ಮಾಡ್ರಿ. x ಇದ್ದದು x ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಡಿನೋಮಿನೇಟರ್ u ಸ್ಕ್ವೇರ್ cos ಸ್ಕ್ವೇರ್ theta. ಎನಿ ಡೌಟ್? ಈ ಈಕ್ವೇಶನ್ ಹೇಗೆ ಬಂತಂತ ಅರ್ಥ ಆಯ್ತಲ್ಲ? ಬಹಳ ಇಂಪಾರ್ಟೆಂಟ್. ಸೊ ಫೈನಲಿ ಯು ಕ್ಯಾನ್ ರೈಟ್ tan theta into x minus g divided by 2u square cos square theta into x square. It is called, this is equation number 4. This is your equation of projectile. Equation for a trajectory for projectile. ಅರ್ಥ ಆಯ್ತಾ? It is the equation for trajectory of projectile. ಇದು ಇವತ್ತಿಂದ ಪ್ರಾಕ್ಟೀಸ್ ಮಾಡಬೇಕಾ? ಇಲ್ಲ ಅಂತಂದ್ರೆ ಬಹಳ ಡಿಫಿಕಲ್ಟ್ ಆಗ್ತದ. ಎಷ್ಟು ದಿನ ಮಾಡ್ದಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸೀರಿಯಸ್ನೆಸ್ ತಗೊಂಡು ಸ್ಟಡಿ ಮಾಡ್ರಿ. ನೆಕ್ಸ್ಟ್, it is in the form of y is equals to ax minus bx square form ದಾಗ ಅದರಿ. y is equals to a ಅಂತಂದ್ರೆ ಕೋಎಫಿಷಿಯಂಟ್ x ಕೋಎಫಿಷಿಯಂಟ್ tan theta ಇದೆ, ಮೈನಸ್ as it is x square ಕೋಎಫಿಷಿಯಂಟ್ b ಇದೆ, ಇಲ್ಲಿ x square ಕೋಎಫಿಷಿಯಂಟ್ ಇದಿದೆ. where a can be written as tan theta and b can be written as g divided by 2u square cos square theta. Therefore equation 4 represent
parabola. This is the equation for parabola. Parabola equation ಏನಿದೆ? y is equals to ax minus bx square. Hence, trajectory of projectile is parabola. ಅವರು ಡಿರೈವ್ ಅಂತ ಕೊಡ್ಬೋದು ಅಥವಾ ಪ್ರೂವ್ ಅಂತಾನೂ ಕೊಡ್ಬೋದು. ಪ್ರೂವ್ ದಟ್ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ. ಅದು ಹೆಂಗ್ ಪ್ಯಾರಾಬೋಲಾ ಅದ ಅನ್ನೋದನ್ನ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಾಂಪೋನೆಂಟ್ಸ್ ತಗೊಂಡು ಡೆರಿವೇಶನ್ ಮಾಡಿದ್ರೆ ಮುಗಿದು ಹೋಯ್ತು. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆ? ನೋನಾ, ನೆಕ್ಸ್ಟ್ ಹೋಗೋಣ. Next, we are going to calculate expression for maximum height, maximum range, maximum time of flight. Bardaita, can I erase the board? Or still you are writing? Put a side heading, expression for maximum height. Expression for maximum height. Symbol ಏನು? Capital letter H. Draw the diagram. First point of projection y, x. Here it is a initial velocity theta. This is your maximum height, and from here to here it is range. Drop the perpendiculars. This will be ux, that is u cos theta, and here uy is equals to u sin theta. So you have to calculate a maximum height, right? Explanation from the figure. Diagram ಹಾಕಿಂದ ಏನು ಮಾಡ್ರಿ? Explanation from the figure. First write O. O is what? First point of projection. ಎಲ್ಲರೂ ಹೇಳಬೇಕು. ಎಷ್ಟು ಹೇಳ್ತೀರಾ ಅಷ್ಟು ನಿಮಗೆ ಪ್ರಾಕ್ಟೀಸ್ ಆಗ್ತದ. Don't get hesitation. Answer me. Point of projection. Next, U ಅಂತಂದ್ರೆ ಏನು? U is what? Initial velocity or velocity of a projection, right? Next, theta. Right. Angle of projection, right? Angle of projection. Next, u cos theta. U cos theta is a component of u. Component of u along horizontal direction. Okay, fine. Next, u sin theta, component of right along vertical direction. ಇದು ಈಸಿ ಆದ್ರೆ ಇದನ್ನ ಫಾಲೋ ಮಾಡ್ರಿ, ಅಥವಾ ಫಸ್ಟ್ ಒನ್ ಈಸಿ ಆದ್ರೆ ಫಸ್ಟ್ ಒನ್ ಫಾಲೋ ಮಾಡ್ರಿ. ಬಟ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಆಲ್ ದ ಥಿಂಗ್ಸ್. ಏನ್ ಫಿಗರ್ ಒಳಗಿರುತ್ತಾ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಬೇಕು.
So anybody can define what is maximum height? Maximum height. Maximum vertical distance traveled by an object. ಓದಿಲ್ಲ ಹಿಂಗ ಮಾಡ್ಕೊಂತ ಹೋಗ್ರಿ ಚಂದ ಆಗ್ತದೆ. Maximum vertical distance traveled by an object or a projectile is known as a maximum height. Right, maximum vertical distance traveled by projectile can be calculated by using the equation. Which equation you are going to use? Height calculation ಮಾಡಬೇಕು. Height v square is equals to u square plus 2as. Yes, right, this is equation number 1. So maximum height is nothing but a vertical direction. Then you have to consider a for vertical motion. For vertical motion, equation 1 can be written as, ಯಾರೋ ಸ್ಪೀಕರ್ ಆನ್ ಮಾಡಿರಿ, ಆಫ್ ಮಾಡ್ರಿ ಡಿಯರ್ ಸ್ಟೂಡೆಂಟ್ಸ್. ಏನಂತ ಬರೀತೀರಿ? ವರ್ಟಿಕಲ್ ಕಾಂಪೋನೆಂಟ್ v can be written as a vy square. vertical ಅಂತಂದ್ರೆ y direction. So right here instead of v, vy square, here it is uy square plus 2a. Here s can be written as a maximum height, maximum distance ಅಂತ ತಗೋತಿದ್ರಿ. ಇಲ್ಲೇ vertical distance ಇದ್ದಿದ್ದಕ್ಕ ಏನದು h. Add here one more point. h is what? Maximum height of the projectile. Maximum height of the projectile. Let us take it as a equation number 2. Here vy value ಏನಾಗ್ತದ? v is the final velocity, u is initial velocity. ನೆನಪಿದೆ ಅಲ್ಲ? So final velocity ಅಂದ್ರೆ ಎಲ್ಲಿ maximum height reach ಆಗ್ತದ, that will be its final velocity. That is with respect to y component, vy is what? 0. Next uy, ಯಾರು ಹೇಳ್ತೀರಿ? Initial velocity with respect to y axis. Initial velocity with respect to y component ಏನದು? u sin theta. u sin theta. Next 2 is constant. A is what? ay. ay is minus g. Next h andre s is equals to h. ಇಲ್ಲೇನಿದೆ equation ಅನ್ನೊಳಗಡೆ s ಅಂತ ತಗೊಂಡ್ರೆ that can be replaced by h. Equation 2 becomes, ಎಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ರೆ ಏನು ಸಿಗುತ್ತೆ? vy ಅಂತಂದ್ರೆ ಏನಿದೆ? 0 ಸ್ಕ್ವೇರ್ is equals to uy ವ್ಯಾಲ್ಯೂ ಏನಿದೆ? u sin theta whole square plus 2 into a is minus g, h as it is. 0 is equals to u square, square ಮಾಡ್ರಿ, u square sin square theta plus into minus minus 2gh. ಮೈನಸ್ ಟರ್ಮ್ ಈ ಕಡೆ ತಗೊಂಡು ಬಂದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ರೈಟ್ ಹಿಯರ್ 2gh is equals to u square sin square theta. ನಿಮಗೆ ಏನು ಬೇಕಾಗೈತಿ? h maximum height. 2g ನ ಈ ಕಡೆ ಶಿಫ್ಟ್ ಮಾಡಿಬಿಡ್ರಿ, ಏನು ಸಿಗತ್ತೆ? u square sin square theta divided by 2g. This is your required expression for maximum height.
ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಹೈಟ್ ಅಂತ ಕೇಳ್ತಾರೆ. ಯೂಸ್ ದಿಸ್ ಫಾರ್ಮುಲಾ. ಏನೇ ಶಾರ್ಟ್ಕಟ್ ಟ್ರಿಕ್ಸ್ ಬರ್ತಾವ ಮುಂದೆ ಹೇಳ್ತೀನಂತ. ವಾಟ್ ಈಸ್ ಮ್ಯಾಕ್ಸಿಮಮ್ ಹೈಟ್ ಹಿಯರ್? h is equals to u square sin square theta divided by 2g. h maximum, h max. Clear? ಅರ್ಥ ಆಯ್ತಮ್ಮ? ರಿಪ್ಲೈ ಮೀ ಡಿಯರ್ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದೆನಾ? ಯಾವುದಾದ್ರೂ ಸ್ಟೆಪ್? ಇಟ್ ಇಸ್ ಕ್ಲಿಯರ್? Can I erase the board? Write the conclusion. ಏನು ಬರೀತೀರಿ conclusion? ಮಿಸ್ ನೀವು ಬರೀರಿ, ನಾವು ಬರ್ಕೋತೀವಿ. Hence ಏನಿದೆ equation number ಏನು ಕೊಟ್ಟಿದ್ದೀನಿ? 2. Right here it is 3. Equation 3 represent or equation 3 gives what? Maximum height of what? Projectile or projectile motion. So ಯಾವಾಗಲೂ conclusion ಬರೀಲಿಕ್ಕೆ ಪ್ರಾಕ್ಟೀಸ್ ಇಟ್ಕೋರಿ, ರೂಢಿ ಇಟ್ಕೋರಿ. Now expression for time of flight. ಆಯ್ತಾ? ರೈಟ್. ಬರ್ಕೋರಿ. ಪುಟ್ ಅ ಸೈಡ್ ಹೆಡಿಂಗ್ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್. ಸಿಂಬಲ್ ಟೈಮ್ ಆಫ್ ಫ್ಲೈಟ್ ಕ್ಯಾಪಿಟಲ್ T. ರೈಟ್. ಸೇಮ್ ಥಿಂಗ್, ಸೇಮ್ ಡಯಾಗ್ರಾಮ್, ಸೇಮ್ ಎಕ್ಸ್ಪ್ಲನೇಷನ್. ಸೊ ಎಲ್ಲೇ ಡೆರಿವೇಶನ್ ಅಂತ ಸ್ಟಾರ್ಟ್ ಆಗ್ತದೆ. ಡ್ರಾ ದ ಡಯಾಗ್ರಾಮ್ ಫಾಸ್ಟ್. ಎಷ್ಟು ತೆಗಿತೀವಿ ಅಷ್ಟು ಪ್ರಾಕ್ಟೀಸ್ ಆಗ್ತದೆ. ಡ್ರಾ ಯುವರ್ ಸೆಲ್ಫ್ ನಾವು. ಎಕ್ಸ್ ವೈ ಒರಿಜಿನ್, u theta, ux is equals to u cos theta, uy is equals to u sin theta. ಇಲ್ಲಿಂದ ಇಲ್ಲಿಗೆ ಫ್ರಮ್ ಹೈಯೆಸ್ಟ್ ಪಾಯಿಂಟ್ ಟು ಗ್ರೌಂಡ್ ಏನಿದು? h. This will be r. ನೆಕ್ಸ್ಟ್ ಎಲ್ಲಿಂದ ಇಲ್ಲಿವರೆಗೂ ಎಷ್ಟು ತಗೊಳ್ತಾ ಟೈಮ್? TA. ಎಲ್ಲ ಅದರೊಳಗೆ ತಿದ್ದಕ್ಕೆ ಹೋಗ್ಬೇಡ್ರಿ. Draw one more. TD. ಅರ್ಥ ಆಗ್ತಿದೆನಾ? Because we are discussing about a time of flight. From the figure. O ಅಂದ್ರೇನು? Point of projection. ಅದರಲ್ಲೇ ಕಂಟಿನ್ಯೂ ಮಾಡ್ಬೋದಿತ್ತು, ನೀವು ಹಂಗ ಮಾಡ್ತೀರ ಅಂತ ಹೇಳಿ ಇನ್ನೊಂದ್ಸಲ ಬರಿತಾ ಇದ್ದೀರಿ. ಸೊ ಪ್ಲೀಸ್ ರೈಟ್ ಡೌನ್. ನೆಕ್ಸ್ಟ್ U. Velocity of projection theta. Angle of projection. Next u cos theta. Component of u along horizontal direction. ಈಗ ಬರೀರಿ ಅಂತ ಇಷ್ಟ ಬಿಟ್ಟರೆ, ಇದನ್ನೇನು ಬರೀಲಿಲ್ಲ ಅಂದರೆ ಹೋಮ್ವರ್ಕ್ದಾಗ ಇಷ್ಟ ಬಿಟ್ಟ ಕಳಿಸ್ತೀರಿ, ಅದನ್ನ ನಾವು ಫಿಲ್ ಮಾಡ್ಕೋಬೇಕು. ಇಂಥ ಸ್ಟೂಡೆಂಟ್ಸ್ ಇದೀರಿ. ಯು ಸೈನ್ ಥೀಟಾ. along vertical direction. TA. Time of ascent. Right. Time of ascent. TD.
ಟೈಮ್ ಆಫ್ ಡಿಸೆಂಟ್. ಇನ್ನೊಂದು ಟೈಮ್ ಆಫ್ ಫ್ಲೈಟ್. ರೈಟ್, ಡೆರಿವೇಶನ್ ಸ್ಟಾರ್ಟ್ ಮಾಡೋಣ. ಟು ಕ್ಯಾಲ್ಕುಲೇಟರ್ ಟಿ ಡಿ, ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿಬಿಡೋದು. ಏನು ಫಾರ್ಮುಲಾ? ಟೈಮ್ ಆಫ್ ಫ್ಲೈಟ್ ಬೇಕಂದ್ರೆ ವಾಟ್ ಈಸ್ ದ ಫಾರ್ಮುಲಾ? ಇಂಪಾರ್ಟೆಂಟ್, ನೆನ್ಪಿಟ್ಕೊರಿ ಅಂತ ಹೇಳಿದ್ದೆ. ಕ್ಯಾಪಿಟಲ್ ಟಿ ಈಸ್ ಈಕ್ವಲ್ಸ್ ಟು ಟಿ ಎ ಪ್ಲಸ್ ಟಿ ಡಿ, और one more 2 into TA or 2 into TD. The time of ascent TD can be calculated by using equation of motion. ಯಾವ equation of motion? First is V is equals to U plus AT, equation 1. ಆಯ್ತಾ? ಸೊ ಫಸ್ಟ್ ಏನು ಮಾಡ್ತೀರಿ? ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಸ್ ಅಂತ ಯೂಸ್ ಮಾಡ್ತೀರಿ. ಸೆಕೆಂಡ್ ಒನ್ ವಿ ಸ್ಕ್ವೇರ್, ಆ್ಯಂಡ್ ಫಾರ್ ಥರ್ಡ್ ಟೈಮ್ ಆಫ್ ಫ್ಲೈಟ್ ಏನು ಮಾಡ್ತೀರಿ? ಫಸ್ಟ್ ಇಕ್ವೇಶನ್ ಆಫ್ ಮೋಷನ್, ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ AT. ಅಗೇನ್ ಟೈಮ್ ಆಫ್ ಫ್ಲೈಟ್ ಅಂದ್ರೆ ವರ್ಟಿಕಲ್ ಮೋಷನ್. ಸೊ ವರ್ಟಿಕಲ್ ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗ್ತದ, ಮತ್ತೆ ವರ್ಟಿಕಲ್ ಆಗಿ ಗ್ರೌಂಡಿಗೆ ರೀಚ್ ಆಗ್ತದ. ಲೆಟ್ ಅಸ್ ಟೇಕ್ ಫಾರ್ ವಿಚ್ ಮೋಷನ್? vertical motion. Equation 1 can be written as, ಹೆಂಗ್ ಬರೀತೀರಿ? V can be written as Vy. Next U can be written as Uy plus A can be written as Ay into T can be written as a TA, time of ascent. Here, right. Vy andre ಏನಮ್ಮ? Velocity 0. Vy at this point Vy becomes 0. Next Uy, correct. Next Ay, T can be written as a TA. Next ಏನು ಮಾಡ್ರಿ? Substitute in equation 2. Equation 2 becomes ಏನಾಗುತ್ತೆ? Vy is 0. This is equals to Uy ಅಂತಂದ್ರೆ U sin theta plus Ay is nothing but minus G. T can be replaced by TA. Next 0 is equals to U sin theta minus G into TA. Minus G to TA ಈ ಕಡೆ ತಗೊಂಡು ಬಂದ್ರೆ ಪ್ಲಸ್ ಆಗುತ್ತಾ? G into TA is equals to U sin theta and TA is equals to U sin theta divided by G. Let us take it as a equation number 3. ಅರ್ಥ ಆಯ್ತಾ TA ಹೇಗೆ ಬಂತಂತ? ಟೈಮ್ ಆಫ್ ಅಸೆಂಟ್. ನಾವು ಲಾಸ್ಟ್ ಸ್ಟೆಪ್ ಟೈಮ್ ಆಫ್ ಫ್ಲೈಟ್ ಫಾರ್ಮುಲಾ ಹಾಕ್ರಿ. ಇಕ್ವೇಶನ್ 3 ಆಗಿಂದ we know that time of flight T is equals to 2 into time of ascent. ಹೌದಾ? Now T is equals to 2 into time of ascent ಏನಿದೆ? Substitute here U sin theta divided by G. We can write it is 2U sin theta divided by G. This is the formula to find a time of flight. Easy ಇದೆ. ಸ್ವಲ್ಪ ಬೇಸಿಕ್ ಇಂದ ಎಲ್ಲ ಗೊತ್ತಾಯ್ತು ಅಂದ್ರೆ ಎಲ್ಲ ಅರ್ಥ ಆಗ್ತಾ ಹೋಗ್ತದೆ. ಬಹಳ ಈಸಿ ಇದೆ. ಇಕ್ವೇಶನ್ ನಂಬರ್ 4. ಕನ್ಕ್ಲೂಷನ್ ಯಾರು ಹೇಳ್ತೀರಿ? Equation 4 gives equation for or expression for time of flight. Complete it. Therefore, equation 4 represents equation for time of
flight. Clear? ಕಟ್ ಆಯ್ತೇನೋ ಮೀಟಿಂಗ್ ಇಲ್ಲ ಅಪ್ಪಿ ಕೇಳಿಸಿದೆ ಓಕೆ ಮತ್ತೇನಾದ್ರೂ ಡೌಟ್ ಇದೆ ಇವತ್ತಿನೊಳಗಡೆ ಸೊ ಇವತ್ತನ್ನ ಪ್ರಾಕ್ಟೀಸ್ ಮಾಡ್ರಿ ಆಫ್ ಮಾಡ್ಬಿಡ್ರಿ